ಜಾತಿಗಣತಿ ಬಗ್ಗೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಲಾಗುತ್ತೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಈಗ ನೆಕ್ಸ್ಟು ವಿಶೇಷ ಕ್ಯಾಬಿನೆಟ್ ಕರೆದಿದ್ದಾರೆ 17ನೇ ತಾರೀಕು ಮುಖ್ಯಮಂತ್ರಿಗಳು. ಅದರಲ್ಲಿ ಚರ್ಚೆ ಆಗುತ್ತೆ, ಅಂತಿಮವಾಗಿ ಅಲ್ಲಿ ನಿರ್ಧಾರ ಮಾಡಲಾಗುತ್ತೆ. ಇದು ಸಚಿವ ಶಿವರಾಜ್ ತಂಗಡಗಿ ಅವರ ಅಭಿಪ್ರಾಯ. ನಮಗೆ 2 ಬಾಕ್ಸ್ನಲ್ಲಿ ವರದಿ ಸಲ್ಲಿಕೆಯಾಗಿತ್ತು. ಅಂದರೆ ಓವರಾಲ್ ಪ್ರತಿ ಬಾಕ್ಸ್ನಲ್ಲಿ ಜಾತಿ ಗಣತಿ ಬಗ್ಗೆ 13 ಸಂಪುಟಗಳಿದ್ವು. ಅದರಲ್ಲಿ ಕುಟುಂಬ, ಜಿಲ್ಲಾವಾರು ಮಾಹಿತಿಗಳು ಸಂಪುಟದಲ್ಲಿದ್ವು. ಅದರ ಜೊತೆಗೆ ಜಾತಿವಾರು, ಕ್ಷೇತ್ರವಾರು ಅಂಕಿಅಂಶ ಇರುವಂಥ ವರದಿ ಇತ್ತು. ಒಟ್ಟು 50 ಸಂಪುಟಗಳ ವರದಿಯನ್ನು ಕ್ಯಾಬಿನೆಟ್ ಮುಂದೆ ಇಡಲಾಗಿತ್ತು. ಅಂದರೆ ಇವತ್ತಿನ ಕ್ಯಾಬಿನೆಟ್ದು ಮುಂದಿನ ಸಂಪುಟದಲ್ಲಿ ಎಲ್ಲ ವಿವರಗಳ ಕುರಿತು ಚರ್ಚಿಸಲು ನಿರ್ಧಾರವನ್ನು ಮಾಡಿದ್ದೇವೆ. 2011ರ ಸಮೀಕ್ಷೆಯ ಪ್ರಕಾರ 2.11 ಕೋಟಿ ಜನಸಂಖ್ಯೆ ಇತ್ತು. 2015ರಲ್ಲಿ 5.98 ಕೋಟಿ ಇತ್ತು ಅಂತ ಹೇಳಿದ್ದಾರೆ. ಆ ವರದಿಯಲ್ಲಿ ಕನಿಷ್ಠ 2 ಬಾಕ್ಸು ವರದಿಯನ್ನು ಕೊಟ್ಟಿದ್ದರು. ಅದರಲ್ಲಿ ಮೊದಲನೇ ಬಾಕ್ಸ್ನೊಳಗೆ ಜಾತಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮತ್ತು ಸಮಗ್ರ ವರದಿಯ ಒಂದು ಬುಕ್ಕ, ಜಾತಿವಾರು ಜನಸಂಖ್ಯೆಯ ಒಂದು ಸಂಪುಟ, ಈ ಒಂದು ಬಾಕ್ಸ್ನೊಳಗೆ ಕನಿಷ್ಠ 13 ಸಂಪುಟಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಅದನ್ನೇ ಮತ್ತು ಇನ್ನೂ ಒಂದು ಬಾಕ್ಸು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಜಾತಿವಾರ ವರ್ಗಗಳ ಸಂಪುಟ, ಅಂದರೆ 4 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳನ್ನು ಹೊರತುಪಡಿಸಿ ಅದಕ್ಕೂ 4 ಬುಕ್ಗಳು, ಮತ್ತು ಇನ್ನೂ ಒಂದು ಜಾತಿವಾರ ವರ್ಗಗಳ ಬಗ್ಗೆ ಒಂದು ಸಂಪುಟ, ಜಿಲ್ಲಾವಾರು ಮತ್ತು ತಾಲೂಕವಾರು ಮತ್ತು ಕುಟುಂಬ ಹಾಗೂ ಜನಸಂಖ್ಯೆ ವರದಿ 30 ಸಂಪುಟಗಳದ ಅದು ಒಂದು ಬುಕ್ಕ, ಶಿಕ್ಷಣ ಉದ್ಯೋಗ ಮತ್ತು ರಾಜಕೀಯ ಪ್ರಾತಿನಿಧ್ಯ ಕುರಿತು ದ್ವಿತೀಯ ಮೂಲಗಳಿಂದ ಪಡೆದ ವಿವರ ಅದು ಒಂದು ಸಂಪುಟ. ಇದನ್ನೆಲ್ಲವೂ ಸೇರಿ 37 ಸಂಪುಟ. ಅಂದರೆ ಒಟ್ಟು ಸಂಪುಟ ಒಂದು ಬಾಕ್ಸ್ನೊಳಗೆ 13 ಮತ್ತು 37 ಸೇರಿ ಒಟ್ಟು 40 ಸಂಪುಟಗಳ ವರದಿಯನ್ನು ಇವತ್ತು ಕ್ಯಾಬಿನೆಟದ ಮುಂದೆ 50 ಬುಕ್ಗಳನ್ನು ಸಂಪುಟಗಳನ್ನು ನಾವು ಅದನ್ನು ಓಪನ್ ಮಾಡಿದ್ದೀವಿ. ಏನಂದರೆ 2011ರ ಸಮೀಕ್ಷೆ ಪ್ರಕಾರ ರಾಜ್ಯದೊಳಗೆ ಜನಸಂಖ್ಯೆ 6,11,00,000 ಪಾಪ್ಯುಲೇಷನ್ ಇದೆ. ಆದರೆ ರಾಜ್ಯದಲ್ಲಿ 2015 ಇದೇನು ಶೈಕ್ಷಣಿಕ ಸಮೀಕ್ಷೆಯನ್ನು ಕೊಟ್ಟಿವಿ, ಅವತ್ತು ಪ್ರತಿ ವರ್ಷ ಇಷ್ಟಿಷ್ಟು ಜನಸಂಖ್ಯೆ ಜಾಸ್ತಿ ಅಂತಂದು ಒಂದು ಪ್ರಿಡಿಕ್ಷನ್ ಮಾಡಿ ಕನಿಷ್ಠ 6,35,00,000 ಜನಸಂಖ್ಯೆ ಸಮೀಕ್ಷೆ ಮಾಡಬೇಕು ಅಂತ ಅಂದಾಜು ಮಾಡಿದ್ವಿ. ಅದು ಮಾಡಿ ರಾಜ್ಯಾದ್ಯಂತ ಅವತ್ತಿನ ಈ ಸಮೀಕ್ಷೆ ಒಳಗೆ 5,98,00,000 ಜನಗಳ ಒಳಗೊಂಡಂಥ ಒಟ್ಟು 1,35,00,000 ಕುಟುಂಬಗಳು ಈ ಸಮೀಕ್ಷೆಯಲ್ಲಿ ಒಳಪಟ್ಟಿದ್ದಾವೆ. ಆ ವರದಿಯಲ್ಲಿ ಕನಿಷ್ಠ 2 ಬಾಕ್ಸು ವರದಿಯನ್ನು ಕೊಟ್ಟಿದ್ದು.